ಹಾಯ್ ಮಕ್ಕಳೇ, ಹೇಗಿದ್ದೀರಾ ಎಲ್ಲ? ಓಕೆ, ಕನ್ನಡ ಎಕ್ಸಾಮ್ಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಓಕೆ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಸೊ ನಾನಿವತ್ತು ನಿಮಗೆ ಈ ವಿಡಿಯೋನ ತಂದಿರೋವಂಥದ್ದು ಮುಖ್ಯವಾಗಿ ತುಂಬ ಸ್ಟ್ರಗಲ್ ಮಾಡ್ತಾ ಇರೋಂಥವ್ರು ಕನ್ನಡ ಎಕ್ಸಾಮನ್ನು ಬರೆಯೋದಕ್ಕೆ, ಕನ್ನಡ ಕಷ್ಟ ಅನ್ನೋರಿಗೆ ಒಂದಷ್ಟು ಕ್ಲೂನ ಜೊತೆಗೆ ಒಂದಷ್ಟು ಹಿಂಟ್ಸನ್ನು ಕೊಟ್ಟು ನಿಮ್ಮನ್ನು ಒಳ್ಳೆ ಅಂಕಗಳನ್ನು ತಗೊಂಡು ಓವರಾಲ್ ಪರ್ಸೆಂಟೇಜು ನಿಮ್ಮದು ಇನ್ಕ್ರೀಸ್ ಆಗಬೇಕು. ಯಾಕಂತಂದರೆ ಬೇರೆ ಸಬ್ಜೆಕ್ಟ್ ಎಲ್ಲ ಚೆನ್ನಾಗಿ ಮಾಡ್ತೀರಾ, ಕನ್ನಡ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಕಡಿಮೆ ಬಂತು ಅಂದರೆ ಓವರಾಲ್ ಪರ್ಸೆಂಟೇಜ್ ನಿಮ್ಮದು ಕಡಿಮೆ ಆಗೋಗುತ್ತೆ. ಸೊ ಹಾಗಾಗಿ ನಿಮಗೆ ಒಂದಷ್ಟು ಹಿಂಟ್ಸನ್ನು ಕೊಡ್ತೀನಿ, ನಾನು ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ನೋಟ್ ಮಾಡ್ಕೊಳ್ಳಿ ದಯಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾರೆ ದಯಮಾಡಿ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಹಾಗೆ ಬೆಲ್ ಬಟನ್ನ ಗಂಟೆ ಹೊಡೆಯೋದನ್ನು ಮಾತ್ರ ಮರಿಬೇಡಿ. ಸೊ ಮಕ್ಕಳೇ, ಬನ್ನಿ ಈಗ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಮುಖ್ಯವಾಗಿ ಮಕ್ಕಳೇ, ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪ್ರಶ್ನೆ ಪತ್ರಿಕೆ ಹೇಗಿದೆ, ಯಾವ್ಯಾವ ಭಾಗಗಳು ಬರುತ್ತೆ ಎಲ್ಲವೂ ಗೊತ್ತಿದೆ. ಸೊ ಕೆಲವರಿಗೆ ತುಂಬ ಕಷ್ಟ ಆಗ್ಬೋದು, ತುಂಬ ಎಲ್ಲನೂ ಇಡೀ ಟೆಕ್ಸ್ಟ್ ಬುಕ್ಕನ್ನು ಓದಬೇಕಾಗುತ್ತೆ, ಎಲ್ಲ ಪ್ರಶ್ನೆಗಳಿಗೂ ಓದೋದಂಥದ್ದು ತುಂಬ ಕಷ್ಟ. ಸೊ ಹಾಗಾಗಿ ನಾನು ಒಂದಿಷ್ಟು ಮುಖ್ಯವಾದಂಥ ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಅದನ್ನು ನೀವು ಓದಿದ್ರೆ ಮುಖ್ಯವಾಗಿ ನೀವು ಒಳ್ಳೆ ಅಂಕಗಳನ್ನು ಗಳಿಸ್ಬೋದು. ಮಕ್ಕಳೇ, ನಾನು ನಿಮಗೆ ನಿಜವಾಗ್ಲೂ ಭರವಸೆ ಕೊಡ್ತೀನಿ, 80ಕ್ಕೆ 60 ಮಾರ್ಕ್ಸ್ ಅಂತ ಮೇಲ್ಗಡೆ ಅಂತೂ ಗ್ಯಾರಂಟಿ ನೀವು ತಗೊಳ್ತೀರಾ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ. ಓಕೆ, ಬನ್ನಿ ಪ್ರಾರಂಭ ಮಾಡೋಣ. ಸೊ ಮಕ್ಕಳೇ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಆ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಅದರಲ್ಲಿ 5 ಪ್ರಶ್ನೆಗಳು ಪದ್ಯ ಭಾಗ, 2 ಪ್ರಶ್ನೆಗಳು ಗದ್ಯ ಭಾಗ, 3 ಪ್ರಶ್ನೆಗಳು ದೀರ್ಘ ಗದ್ಯದಿಂದ ಬರುತ್ತೆ. ಸೊ ನೀವು ಈಗ ಆಲ್ರೆಡಿ ನೀವು ಪದ್ಯ ಗದ್ಯಗಳನ್ನೆಲ್ಲ ಆಲ್ರೆಡಿ ಓದ್ಕೊಂಡಿದ್ದೀರ ಮಕ್ಕಳೇ, ಅದನ್ನ ಕಂಟೆಂಟ್ ನಾಲೆಡ್ಜ್ ಸ್ವಲ್ಪ ಇದೆ. ಸೊ ಹಾಗಾಗಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೀತೀರ ನೀವು, ಏನು ಸಮಸ್ಯೆ ಆಗಲ್ಲ. 10 ಪ್ರಶ್ನೆಗಳಿಗೆ, ಯಾಕಂದ್ರೆ 4 ಆಯ್ಕೆಗಳನ್ನ ಕೆಳಗಡೆನೆ ಕೊಟ್ಟಿರ್ತಾರೆ. ಸೊ ಅವುಗಳನ್ನ ನೀವು ಸರಿಯಾಗಿ ಓದ್ಕೊಂಡು ಸ್ವಲ್ಪ ಕಂಟೆಂಟ್ ನಾಲೆಡ್ಜ್ ಇದ್ರು ಸಾಕು, ಅದನ್ನ ಉತ್ತರವನ್ನ ಬರೀತೀರ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಗದ್ಯದ ಒಂದು ವಿಚಾರಗಳನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಪದ್ಯ, ಗದ್ಯ ಮತ್ತೆ ದೀರ್ಘ ಗದ್ಯ ಈ 3ಅನ್ನು ಕೂಡ ನೀವು ಓದ್ಕೊಂಡ್ರೆ 10 ನಿಮಗೆ MCQ ಕ್ವಶನ್ಗಳಲ್ಲಿ ಅಂಕಗಳನ್ನ ಗಳಿಸ್ಕೊಳ್ತೀರಾ. ಮುಖ್ಯವಾಗಿ ಇದಲ್ಲದೆ ಬಿಟ್ಟ ಸ್ಥಳ ತುಂಬಿ, ಇದರಲ್ಲಿ ಮುಖ್ಯವಾಗಿ ನಿಮಗೆ ಗದ್ಯ ಭಾಗದಲ್ಲಿ ಬರುವಂತದ್ದು, ಗದ್ಯದಲ್ಲಿ ನಿಮಗೆ ಈಗ ಆಲ್ರೆಡಿ ಇರುವಂತದ್ದು ಭಾಷಾಭ್ಯಾಸದಲ್ಲಿ 1 ಅಂಕದ ಪ್ರಶ್ನೆಗಳಿರುತ್ತೆ ಮಕ್ಕಳೇ. ಆ ಪ್ರಶ್ನೆಗಳನ್ನ ಸರಿಯಾಗಿ ಓದ್ಕೊಳ್ಳಿ. ಮೋಸ್ಟ್ ಆಫ್ ಆಲ್ ಪ್ರಶ್ನೆಗಳು ಅದರಿಂದಲೇ ಬರುವಂತದ್ದು. ಜೊತೆಗೆ ನಡುವೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಸೊ ಈಗ ಆಲ್ರೆಡಿ ನಿಮಗೆ ಗದ್ಯಗಳನ್ನ ಕೇಳ್ಕೊಂಡಿದ್ರೆ ಅಥವಾ ಗದ್ಯಗಳನ್ನ ಓದ್ಕೊಂಡಿದ್ರೆ, ಕಂಟೆಂಟ್ ನಾಲೆಡ್ಜ್ ಸ್ವಲ್ಪ ಇದ್ರೆ ಆ ಯಾವ್ದಾದ್ರು ಗದ್ಯ ಪದ್ಯಗಳ ಬಗ್ಗೆ, ಸೊ ಇವುಗಳನ್ನು ಕೂಡ ಬರೆಯುವಂಥದ್ದು ಈಸಿ. ಜೊತೆಗೆ ಇನ್ನೊಂದು ಏನು ಅಂತಂದ್ರೆ, ಮೇಲ್ಗಡೆ ಬ್ರಾಕೆಟ್ ಅಲ್ಲಿ ನಿಮಗೆ ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ ಉತ್ತರಗಳನ್ನ. ಆ ಉತ್ತರಗಳನ್ನ ಆಯ್ದು ನೀವು ಬಿಟ್ಟ ಸ್ಥಳಗಳಲ್ಲಿ ಬರೆಯುವಂಥದ್ದು ಬಹಳ ಸರಳವಾಗಿರುತ್ತೆ. ದಯಮಾಡಿ ಅದನ್ನ ಗಮನ ಇಟ್ಟು ಓದಿ, ಆ ಉತ್ತರಗಳನ್ನು ಕೂಡ ಓದ್ಕೊಂಡು ಒಂದೊಂದು ಅಪ್ಲೈ ಮಾಡಿ ನೋಡಿ, ಯಾವುದು ಸರಿ ಅನ್ಸುತ್ತೆ ಅದನ್ನ ಬರಿತಾ ಹೋಗಿ. ನೆಕ್ಸ್ಟ್ ಮುಖ್ಯವಾಗಿ ನಿಮಗೆ ಪದ್ಯ ಭಾಗದಲ್ಲಿ ಹೊಂದಿಸಿ ಬರೆಯಿರಿ ಕೇಳ್ತಾರೆ ಸಾಮಾನ್ಯವಾಗಿ. ಸೊ ಇದರಲ್ಲಿ ನಾನು ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಹೋಗೋದಾದ್ರೆ ಒಂದಷ್ಟು ನೀವು ಪ್ರಶ್ನೆಗಳನ್ನ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಇದನ್ನ ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಹೊಂದಿಸಿ ಬರೆಯಿರಿ. ಇದರಲ್ಲಿ ಯಾವ್ಯಾವ್ದು ಬರುತ್ತೆ ಸಾಮಾನ್ಯವಾಗಿ ಅಂತಂದ್ರೆ, ನಿಮ್ಗಾಲಿ ನೋಡಿರ್ಬೋದು, ಕದಡಿದ ಸಲಿಲಂ ತಿಳಿವಂದದೆ ಈ ಒಂದು ಪದ್ಯ ಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಚ್ ದ ಫಾಲೋಯಿಂಗ್ ಏನೇನು ಕೇಳ್ತಾರೆ ಅಂದ್ರೆ, ಕದಡಿದ ಸಲಿಲಂ ತಿಳಿವಂದದೆ ನಾಗಚಂದ್ರ, ಅದಕ್ಕೆ ಸಂಬಂಧಪಟ್ಟಂತೆ ಅಭಿನವ ಪಂಪ, ಪಂಪರಾಮಾಯಣ, ಚಂಪು ಕಾವ್ಯ ಅಥವಾ ರಾಮಚಂದ್ರ ಚರಿತ ಪುರಾಣ, ಇವೆಲ್ಲವೂ ಕೂಡ ಅವನ ಕೃತಿಗಳು. ಅಭಿನವ ಪಂಪ ಅವನಿಗಿದ್ದಂಥ ಬಿರುದು, ಪಂಪರಾಮಾಯಣ ಜೊತೆಗೆ ಚಂಪು ಕಾವ್ಯ, ರಾಮಚಂದ್ರ ಚರಿತ ಪುರಾಣ ಎಲ್ಲವೂ ಅವನ ಕೃತಿಗಳು. ಸೊ ಇದರಲ್ಲಿ ಯಾವ್ದಾದ್ರು 2ಅನ್ನ ನಿಮಗೆ ಕೊಡ್ತಾರೆ, ಅದರಲ್ಲಿ ನೀವು ಅದನ್ನ ಮ್ಯಾಚ್ ಮಾಡಬೇಕಾಗತ್ತೆ. ಅದು ಒಂದು. ನೆಕ್ಸ್ಟ್ ಪಗೆಯಂ ಬಾಲಕರೆಂಬರೆ. ಈ ಪಗೆಯಂ ಬಾಲಕರೆಂಬರೆ ಇದರಲ್ಲಿ ಪುಲಿಗೆರೆ ಸೋಮನಾಥ ಶತಕ ಸಾಹಿತ್ಯ ಅಂದ್ರೆ ಇದು ಶತಕ ಸಾಹಿತ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಅವನ ಕೃತಿ ಬಂದು ಸೋಮೇಶ್ವರ ಶತಕ. ಜೊತೆಗೆ ಷಟ್ಪದಿ, ಇದು 6 ಸಾಲಿನ ಪದ್ಯ. ಯಾವುದು? ಪಗೆಯಂ ಬಾಲಕರೆಂಬರೆ ಷಟ್ಪದಿ. ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅವರ ಒಂದು ಅಂಕಿತ. ಸೊ ಇದಿಷ್ಟು ಪಗೆಯಂ ಬಾಲಕನೆಂಬರ ಇದಕ್ಕೆ ಸಂಬಂಧಪಟ್ಟಂತೆ ಕೇಳುವಂತಹ ಮ್ಯಾಚ್ ದ ಫಾಲೋಯಿಂಗ್. ಸೊ ಇದನ್ನ ನೀವು ಸರಿಯಾಗಿ ಓದ್ಕೊಂಡ್ರೆ ಆರಾಮಾಗಿ ನೀವು ಮ್ಯಾಚ್ ಮಾಡಬಹುದು. ಸೊ ನೆಕ್ಸ್ಟ್ ಜಾಲಿಯ ಮರದಂತೆ ಪುಲಿಗೆರೆ ಪುರಂದರದಾಸರು ಬರೆದಿರುವಂತರು, ಪುರಂದರ ವಿಠಲ ಅವರ ಒಂದು ಕೀರ್ತನೆಗಳ ಅಂಕಿತ. ಇದನ್ನ ಕೀರ್ತನೆ, ಪುರಂದರದಾಸರು ಬರೆಯುವಂಥದ್ದು ಕೀರ್ತನೆ. ಜೊತೆಗೆ ಅವ್ರಿಗೆ ಇದ್ದಂತ ಬಿರುದು ಕರ್ನಾಟಕ ಸಂಗೀತ ಪಿತಾಮಹ. ಇದನ್ನು ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೇಳ್ತಾರೆ ಮಕ್ಕಳೇ, ದಯಮಾಡಿ ಅದನ್ನ ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಅವರು ಬರೆದಿರುವಂಥದ್ದು ಸುಳಾದಿ ಮತ್ತೆ ಉಗಾಭೋಗ.
ಇದನ್ನು ಕೂಡ ಕೆಲವು ಸಂದರ್ಭದಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ದಯಮಾಡಿ ಇದನ್ನ ನೋಟ್ ಮಾಡ್ಕೊಳ್ಳಿ. ಇನ್ನ ಬೆಳಗು ಜಾವಕ್ಕೆ ಸಂಬಂಧಪಟ್ಟಂತೆ ದಾರಾ ಬೇಂದ್ರೆ, ಅಂಬಿಕಾ ತನಯದತ್ತ ಅವರ ಕಾವ್ಯನಾಮ, ಮುಕ್ತಕಂಠ ಈ ಒಂದು ಬೆಳಗು ಜಾವ ಪದ್ಯದ ಆಕರ ಗ್ರಂಥ, ನಾಲ್ಕು ತಂತಿ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಂತಹ ಕೃತಿ. ಇದಿಷ್ಟನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಶಿಲ್ಬೇರಿದ್ದಾನೆ, KS ನಿಸಾರ್ ಅಹಮದ್ ಅವರು ಕವಿಗಳು, ನಿತ್ಯೋತ್ಸವ ಕವಿ ಅಂತಲೂ ಕೂಡ ಅವರನ್ನು ಕರೀತಾರೆ. ಜೊತೆಗೆ ವೃತ್ತಿಪರ ಕವನಗಳು ಈ ಪದ್ಯದ ಆಕರ ಗ್ರಂಥ. ಸೊ ಅದನ್ನು ಕೂಡ ನೋಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇನ್ನ ಹತ್ತಿ ಚಿತ್ತ ಮತ್ತು ಸೊ ಈ ಒಂದು ಪದ್ಯದಲ್ಲಿ ಬರೆದಂತವರು ಟಿ ಯಲ್ಲಪ್ಪ, ಆಕರ ಗ್ರಂಥ ಚಿಟ್ಟೆ ಮತ್ತು ಜೀವಯಾನ. ನೆಕ್ಸ್ಟ್ ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ ಅವರು, ನಾನೆಂಬ ಮಾಯೆ ಆ ಒಂದು ಅವರ ಪ್ರಮುಖವಾದಂತಹ ಒಂದು ಕೃತಿ. ಸೊ ಇದಿಷ್ಟು ಮಕ್ಕಳೇ ಈ ಪದ್ಯ ಭಾಗದಲ್ಲಿ ಇಷ್ಟು ನೀವು ಪದ್ಯಗಳನ್ನ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಿಳ್ಕೊಂಡಿದ್ರೆ ಇದರಲ್ಲಿ ನಿಮಗೆ ಮ್ಯಾಚ್ ದ ಫಾಲೋವಿಂಗ್ ಅಥವಾ ಹೊಂದಿಸಿ ಬರೆಯಿರಿ ಅನ್ನೋದನ್ನ ಕೇಳ್ತಾರೆ. ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಇದಿಷ್ಟು ಕೂಡ ಬಹಳ ಮುಖ್ಯ. ಇದರಲ್ಲೇ ಪ್ರಶ್ನೆಗಳು ಬರುವಂತದ್ದು 100% ಇದರಲ್ಲಿ ಪ್ರಶ್ನೆಗಳು ಬರುತ್ತೆ, ಹೊಂದಿಸಿ ಬರೆಯಿರಿ. ಸೊ ಇದಿಷ್ಟನ್ನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನ 2 ಅಂಕದ ಪ್ರಶ್ನೆಗಳಿಗೆ ಬಂದ್ರೆ, 2 ಅಂಕದ ಪ್ರಶ್ನೆಗಳು ಸಾಮಾನ್ಯವಾಗಿ ಪದ್ಯ, ಗದ್ಯ ಮತ್ತೆ ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆಯಾಗಿ ಉತ್ತರಗಳನ್ನ ಬರೀಬೇಕು. ನಿಮ್ಗೆ ಆಲ್ರೆಡಿ ಈಗ ಗೊತ್ತಿರುವಂತದ್ದು. ಇಲ್ಲಿ ಮುಖ್ಯವಾಗಿ ನಾನು ಯಾವ ಯಾವ ಗದ್ಯ ಅಥವಾ ಪದ್ಯದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳ್ತೀನಿ. ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಹೆಚ್ಚಿನ ಒತ್ತನ್ನ ಕೊಟ್ಟು ಓದ್ಬೇಕಾಗತ್ತೆ. 2 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಪದ್ಯ ಭಾಗಕ್ಕೆ ಬಂದಾಗ ಪದ್ಯ ಭಾಗದಲ್ಲಿ ಈಗ ಆಲ್ರೆಡಿ 3 ಪ್ರಶ್ನೆಗಳನ್ನ ಬರೀಬೇಕಾಗುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಏನು ಅಂದ್ರೆ ಕದಡಿದ ಸಲಿಲಂ ತಿಳಿ ಒಂದದೆ ಒಂದು ಪದ್ಯ, ಇನ್ನು ಹುಟ್ಟದೇ ಇರಲಿ ನಾರ್ಯರೆನ್ನೋಲು ಒಂದು ಪದ್ಯ, ಪಗೆಯಂ ಬಾಲಕನೆಂಬರೆ, ಜೊತೆಗೆ ಬೆಳಗು ಜಾವ ಶಿಲುಬೆ ಏರಿದ್ದಾನೆ. ಸೊ ಇಷ್ಟು ಪದ್ಯಗಳನ್ನ ನೀವು ಓದಿಕೊಂಡ್ರೆ ಇದರಲ್ಲೇ ಪ್ರಶ್ನೆಗಳು ಬರುವಂತದ್ದು. 2 ಅಂಕದ ಪ್ರಶ್ನೆಗಳಿಗೆ ನೋಟ್ ಮಾಡ್ಕೊಳ್ಳಿ. ಕದಡಿದ ಸಲಿಲಂ ತಿಳಿ ಒಂದದೆ, ಇನ್ನು ಹುಟ್ಟದಿರಲಿ ನಾರ್ಯರೆನ್ನೋಲು, ಪಗೆಯಂ ಬಾಲಕರೆಂಬರೆ, ಬೆಳಗು ಜಾವ ಶಿಲುಬೆ ಏರಿದ್ದಾನೆ. ಇಷ್ಟು ಪದ್ಯಗಳಲ್ಲಿ 2 ಅಂಕದ ಪ್ರಶ್ನೆಗಳು ಬರುತ್ತೆ. ಅದರಲ್ಲಿರುವಂತಹ ಎಲ್ಲಾ ಪ್ರಶ್ನೆಗಳಿಗೂ ನೀವು ಉತ್ತರಗಳನ್ನ ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನ ಗದ್ಯ ಭಾಗಕ್ಕೆ ಬಂದ್ರೆ, ಗದ್ಯ ಭಾಗದಲ್ಲಿ ಕನ್ನಡವನ್ನ ಕಟ್ಟುವ ಕೆಲಸ. ಸೊ ಇಲ್ಲಿ ಗದ್ಯ ಭಾಗದಲ್ಲಿ ನೀವು ಏನ್ ಮಾಡ್ಬೇಕು, 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕಾಗತ್ತೆ. ಸೊ ಅದರಲ್ಲಿ ಕನ್ನಡವನ್ನ ಕಟ್ಟುವ ಕೆಲಸ, ಬದುಕನ್ನ ಪ್ರೀತಿಸಿದ ಸಂತ, ಹಳ್ಳಿಯ ಚಹಾ ಹೋಟೆಲ್, ಈ 3 ಗದ್ಯಗಳನ್ನ ಚೆನ್ನಾಗಿ ತರೋ ಆದ್ರೆ ನೀವು ಅದರಲ್ಲಿ ಪ್ರಶ್ನೆಗಳು ಬರುತ್ತೆ, ಸರಿಯಾಗಿ ಉತ್ತರಗಳನ್ನ ಬರಿಬಹುದು. ಹಾಗಾಗಿ ಈ 3 ಪದ್ಯಗಳನ್ನ ನೀವು ಸರಿಯಾಗಿ ಓದ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನ ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ದೀರ್ಘ ಗದ್ಯದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ 20 ರಿಂದ 22 ಕ್ವಶನ್ಗಳಿರುತ್ತೆ, 2 ಅಂಕದ ಪ್ರಶ್ನೆಗಳು. ದಯಮಾಡಿ ಅವೆಲ್ಲವನ್ನು ಕೂಡ ನೀವು ಓದ್ಕೊಳ್ಬೇಕಾಗತ್ತೆ. ಇದರಲ್ಲಿ ಇದೇ ಬರುತ್ತೆ ಅಂತ ಹೇಳುವಂಥದ್ದು ಕಷ್ಟ. ಸೊ ಹಾಗಾಗಿ ದೀರ್ಘ ಗದ್ಯದಲ್ಲಿರುವಂತ ಎಲ್ಲಾ ಪ್ರಶ್ನೆಗಳಿಗೂ ನೀವು 2 ಅಂಕದ ಪ್ರಶ್ನೆಗಳು ಓದ್ಕೊಳ್ಳಬೇಕಾಗತ್ತೆ. ಅದರಲ್ಲಿ 3 ಪ್ರಶ್ನೆಗಳನ್ನ ಬರೀಬೇಕಾಗತ್ತೆ. ಸೊ ಈಗ ಇದರಲ್ಲಿ 3 ಪ್ರಶ್ನೆಗಳು, ಗದ್ಯ ಭಾಗದಲ್ಲಿ 2 ಪ್ರಶ್ನೆಗಳು, ಇದರಲ್ಲಿ 3 ಪ್ರಶ್ನೆಗಳು. ಒಟ್ಟಾರೆ ನಿಮಗೆ 8 ಪ್ರಶ್ನೆಗಳು, 16 ಅಂಕಗಳು. ಸೊ ಇದಿಷ್ಟನ್ನು ನೀವು ನೋಡ್ಕೊಂಡ್ರೆ 16 ಅಂಕಗಳನ್ನ ಪಡಿಬಹುದು. ಬಹಳ ನೀಟಾಗಿ ಓದ್ಕೊಳ್ಳಿ. ಯಾಕೆ ಅಂತಂದ್ರೆ ಇದು ಸರಳವಾಗಿ ಬಹಳ ಚಿಕ್ಕದಾಗಿ ಬರೆಯುವಂತ ಉತ್ತರಗಳು. ಯಾಕಂದ್ರೆ 2-3 ವಾಕ್ಯದಲ್ಲಿ ಬರೆಯುವಂಥದ್ದು ಆರಾಮಾಗಿ ಓದ್ಕೊಳ್ಬಹುದು. ಇದು ಒಟ್ಟಾರೆ ಇಷ್ಟೆಲ್ಲ ಸೇರಿಸೋದೆ ಒಂದು ಅಮ್ಮ ಮನೆ ಒಂದು 63 ಇಂದ 65 ಕ್ವಶನ್ಸ್ ಬರ್ಬೋದು ಮಕ್ಕಳೇ, ಎಲ್ಲ ಸೇರಿದ್ರೆ ಇಷ್ಟು ಗದ್ಯ, ಪದ್ಯ ಮತ್ತೆ ದೀರ್ಘ ಗದ್ಯ. ಈ 65 ಪ್ರಶ್ನೆಗಳಿಗೆ ನೀನು ಓದ್ಕೊಂಡ್ರಿ ಅಂತಂದ್ರೆ 16 ಅಂಕಗಳು ಪಕ್ಕಾ ಬರುತ್ತೆ. ಸೊ ಹಾಗಾಗಿ 2-3 ವಾಕ್ಯಗಳನ್ನ ಸರಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಸಂದರ್ಭಕ್ಕೆ ಬರೋಣ. ಸೊ ಈಗ MCQ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ 2 ಮಾರ್ಕರ್ ಆಗಿದೆ. ನೆಕ್ಸ್ಟ್ ಈಗ ಸಂದರ್ಭ. ಮಕ್ಕಳೇ ಸಂದರ್ಭದಲ್ಲಿ ಈಗ ಪದ್ಯ ಭಾಗದಲ್ಲಿ ನೀವು 2 ಪ್ರಶ್ನೆಗಳನ್ನ ಬರೀಬೇಕು. ಗದ್ಯ ಭಾಗದಲ್ಲಿ 1 ಪ್ರಶ್ನೆ, ದೀರ್ಘ ಗದ್ಯದಲ್ಲಿ 1 ಪ್ರಶ್ನೆ. ಸೊ ಇಲ್ಲಿ ಪದ್ಯ ಭಾಗಕ್ಕೆ ಬಂದ್ರೆ ಯಾವ ಒಂದು ಪದ್ಯದಲ್ಲಿ ಪ್ರಶ್ನೆಗಳು ಬರುತ್ತೆ. ಸೊ ಇಲ್ಲಿ ನೀವು ನೋಡಿರ್ಬೋದು, ಗದ್ಯ ಭಾಗ ಇದು. ಗದ್ಯ ಭಾಗದಲ್ಲಿ ಬಂದ್ರೆ ನೀವು ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಮತ್ತೆ ಮುಟ್ಟಿಸಿಕೊಂಡವನು, ಹಾಗೆ ತಿರುಳುಗನ್ನಡದ ಬೆಳ್ನುಡಿ. ಸೊ ಇಲ್ಲಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಮುಟ್ಟಿಸಿಕೊಂಡವನು, ತಿರುಳುಗನ್ನಡದ ಬೆಳ್ನುಡಿ, ಈ 3 ಗದ್ಯಗಳನ್ನ ನೀವು ಓದ್ಕೊಂಡ್ರಿ ಅಂದ್ರೆ ಇದರಲ್ಲಿ ನೀವು ಆರಾಮಾಗಿ ಬರೀಬಹುದು. ಅರ್ಥ ಆಯ್ತಾ? ಸೊ ಹಾಗಾಗಿ ಇದಿಷ್ಟು ನೀವು ಓದ್ಕೊಳ್ಳಿ. ಇನ್ನ ಪದ್ಯ ಭಾಗಕ್ಕೆ ಬಂದ್ರೆ ಇಲ್ಲಿ 1 ಹೆಚ್ಚಿಗೆ ಇಡ್ತೀನಿ. ಹಬ್ಬಲ್ಲಿಯವರ ರಸಬಳ್ಳಿ, ಇನ್ನೂ ಹುಟ್ಟದಿರಲಿ ನಾರ್ಯರೆನ್ನವಲು,
ಈ 3 ಪದ್ಯಗಳನ್ನ ನೀವು ಓದ್ಕೊಳ್ಬೇಕು. ಸಂದರ್ಭಕ್ಕೆ ಒಂದು ಹೆಚ್ಚಿಗೆ ಇಡ್ತೀನಿ, ಅಬ್ಬಲಿಯವರ ರಸಬಳ್ಳಿ, ಇನ್ನು ಹುಟ್ಟದಿರಲಿ, ನಾರ್ಯಾರೆನ್ನವಲು. ಈ 3 ಪದ್ಯವನ್ನ ಓದ್ಕೊಂಡ್ರೆ ನಿಮಗೆ ಸಂದರ್ಭವನ್ನ ಬರೆಯೋದು ಬಹಳ ಈಸಿ. ಈ 3ರಲ್ಲೇ ಕೇಳುವಂಥದ್ದು. ದಯಮಾಡಿ 3 ಪದ್ಯಗಳನ್ನ ಸರಿಯಾಗಿ ಓದ್ಕೊಳ್ಳಿ. ಇನ್ನು ದೀರ್ಘ ಗದ್ಯದಲ್ಲಿ ಸಾಮಾನ್ಯವಾಗಿ ಇರುವಂತಹ ಎಲ್ಲ ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ಬೇಕಾಗುತ್ತೆ. ಅದರಲ್ಲಿ ನಾವು ಯಾವುದು ಮುಖ್ಯವಾದ ಪ್ರಶ್ನೆ ಅಂತ ಹೇಳೋದು ಕಷ್ಟ, ಯಾಕಂದ್ರೆ ಯಾವ್ದು ಬೇಕಾದ್ರೂ ಪ್ರಶ್ನೆಗಳನ್ನ ಕೇಳಬಹುದು. ಸೊ ದೀರ್ಘ ಗದ್ಯವನ್ನು ಕೂಡ ಓದ್ಕೊಳ್ಬೇಕು. ಇದರಲ್ಲೂ ಕೂಡ ನೀವು ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. ಪದ್ಯ ಭಾಗದಲ್ಲಿ 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು. ಗದ್ಯ ಭಾಗದಲ್ಲಿ 1 ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. ದೀರ್ಘ ಗದ್ಯದಲ್ಲಿ ಕೂಡ 1 ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. ಒಟ್ಟಾರೆ 4 ಸಂದರ್ಭಗಳು ಇಂಟು 3, ಒಟ್ಟಾರೆ 12 ಅಂಕಗಳು ಇದಕ್ಕೆ. ಸೊ 12 ಅಂಕಗಳು ನಿಮಗೆ ಬರಬೇಕು ಅಂತಂದ್ರೆ ಇದಿಷ್ಟನ್ನು ನೀಟಾಗಿ ಓದ್ಕೊಳ್ಬೇಕಾಗುತ್ತೆ. ಸೊ ದಯಮಾಡಿ ನೋಟ್ ಮಾಡ್ಕೊಳ್ಳಿ, ಯಾವ ಪದ್ಯದಿಂದ ಸಂದರ್ಭ ಕೇಳ್ತಾರೆ, ಯಾವ ಗದ್ಯದಿಂದ ಸಂದರ್ಭ ಕೇಳ್ತಾರೆ ಅಂತ. ಸೊ ಅದನ್ನ ನೀವು ಜಾಸ್ತಿ ಫೋಕಸ್ ಮಾಡಿದ್ರಿ ಅಂದ್ರೆ ಒಳ್ಳೆ ಅಂಕಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು. ಸೊ 4 ಅಂಕದ ಪ್ರಶ್ನೆಗಳಲ್ಲಿ ಯಾವ ಯಾವ ಪದ್ಯದಲ್ಲಿ, ಯಾವ ಯಾವ ಗದ್ಯದಲ್ಲಿ ನಿಮಗೆ ಅಂಕಗಳು ಬರುತ್ತೆ, ಪ್ರಶ್ನೆಗಳು ಬರುತ್ತೆ, ಹೆಚ್ಚು ಅಂಕಗಳನ್ನ ಪಡ್ಕೊಳ್ಬಹುದು. ಈ ಪದ್ಯ ಭಾಗಕ್ಕೆ ಬಂದ್ರೆ ಮಕ್ಕಳೇ ನಿಮಗೆ 2 ಪ್ರಶ್ನೆಗಳು ಕೇಳುವಂಥದ್ದು. 2 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. 4 ಪ್ರಶ್ನೆಗಳಿರುತ್ತೆ. ಸೊ ಅದ್ರಲ್ಲಿ ನಿಮಗೆ ಆಯ್ಕೆಗಳು ಜಾಸ್ತಿ ಇರುತ್ತೆ, ಹಾಗಾಗಿ ಆರಾಮಾಗಿ ಬರೀಬಹುದು. ಅದು ಯಾವ ಯಾವ ಪದ್ಯಗಳಿಂದ ಬರುತ್ತೆ ಅಂತಂದ್ರೆ ಮುಂಬೈ ಜಾತಕ, ಕದಡಿದ ಸಲಿಲಂ ತಿಳಿವಂದದೆ, ವಚನಗಳು, ಮತ್ತೆ ಇನ್ನೂ ಹುಟ್ಟದೇ ಇರಲಿ, ನಾರ್ಯಾರೆನ್ನವಲು. ಸೊ ಇದಿಷ್ಟು ಪದ್ಯಗಳನ್ನ ನೀವು ಸರಿಯಾಗಿ ಅದರಲ್ಲಿ ಬರುವಂತಹ 4 ಅಂಕದ ಪ್ರಶ್ನೆಗಳನ್ನ ಓದ್ಕೊಂಡ್ರೆ ನಿಮಗೆ ಆರಾಮಾಗಿ 2 ಪ್ರಶ್ನೆಗಳಿಗೆ ಬರೀಬಹುದು. ಇದ್ರಲ್ಲಿ ಮುಖ್ಯವಾಗಿ ಒಂದು ಪ್ರಶ್ನೆ ಏನಾಗಿರುತ್ತೆ ಅಂದ್ರೆ ಯಾವ್ದಾದ್ರು ಒಂದು ಪದ್ಯವನ್ನ ಕೊಟ್ಟು ಅದರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದು ಸರಳವಾಗಿರುತ್ತೆ ಮಕ್ಕಳೇ, ಅದನ್ನ ಮಾತ್ರ ಬಿಡಕ್ ಹೋಗ್ಬಿಡಿ. ಅರ್ಥ ಆಯ್ತಾ? ಸೊ ಅದನ್ನ ಓದ್ಕೊಳ್ಳಿ. 1 2 ಸರಿ 3 ಸರಿ ಪದ್ಯವನ್ನ ಓದಿ. ಅದರಲ್ಲಿ ಸಾಮಾನ್ಯವಾಗಿ 1 ಅಂಕದ ಪ್ರಶ್ನೆ 2 ಇರುತ್ತೆ, 2 ಅಂಕದ ಪ್ರಶ್ನೆ 1 ಇರುತ್ತೆ. ಸೊ ಅದನ್ನ ಉತ್ತರ ಬರೆಯೋದು ಬಹಳ ಈಸಿ. ಯಾಕೆ ಅಂತಂದ್ರೆ ಪದ್ಯ ಅಲ್ಲೇ ಇರುತ್ತೆ ನಿಮಗೆ, ಪೊಯಂ ಕಾಂಪ್ರಿಹೆನ್ಷನ್ ಇದ್ದಂಗೆ ಅದು. ಸೊ ಅಲ್ಲಿ ಪದ್ಯ ಅಲ್ಲೇ ಇರುತ್ತೆ. ಪದ್ಯವನ್ನ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಹಿಂದೆ ತಿಳ್ಕೊಂಡಿರೋಂಥ ವಿಚಾರಗಳನ್ನ ನೆನಪು ಮಾಡ್ಕೊಳ್ಳಿ. ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಹಾಗೆ ಉತ್ತರವನ್ನ ಬರೀ. ಸೊ ಇಲ್ಲಿ ಪದ್ಯ ಭಾಗದಲ್ಲಿ 2 ಪ್ರಶ್ನೆಗಳು, 3 ಪದ್ಯಗಳು, 4 ಪದ್ಯಗಳನ್ನ ನೀವು ಓದ್ಕೊಂಡ್ರೆ ಉತ್ತರವನ್ನ ಬರೀಬಹುದು. ಇನ್ನ ಗದ್ಯ ಭಾಗಕ್ಕೆ ಬಂದ್ರೆ ಇಲ್ಲಿ ಗದ್ಯ ಭಾಗದಲ್ಲಿ 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. 1 ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. ಯಾವ್ಯಾವ್ದ್ರಲ್ಲಿ ಕೇಳ್ತಾರೆ? ದಣಿಗಳ ಬೆಳ್ಳಿ ಲೋಟ, ಮತ್ತೆ ಹಳ್ಳಿಯ ಚಹಾ ಹೋಟೆಲ್, ಹಾಗೂ ವಾಲ್ಪರೈ. ಸೊ ಈ 3 ಗದ್ಯಗಳನ್ನ ನೀವು ಓದ್ಕೊಂಡ್ರೆ ಇದರಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ನೋಡಿ ಇಲ್ಲಿ 3 ಗದ್ಯಗಳನ್ನ ಓದ್ಕೊಂಡ್ರೆ ಅದರಲ್ಲಿ 1 ಪ್ರಶ್ನೆಗೆ ಉತ್ತರವನ್ನ ಬರೀಬಹುದು. ಏನ್ ಅಮ್ಮಮ್ಮನ ನಾವು ಇಲ್ಲಿ ದಣಿಗಳ ಬೆಳ್ಳಿ ಲೋಟ, ಹಳ್ಳಿಯ ಚಹಾ ಹೋಟೆಲ್ ಮತ್ತು ವಾಲ್ಪರೈ ಎಲ್ಲ ಸೇರಿದ್ರೆ ಒಂದು 14ರಿಂದ 15 ಪ್ರಶ್ನೆಗಳು ಬರುತ್ತೆ. ಸೊ ಇದಿಷ್ಟು ಪ್ರಶ್ನೆಗಳನ್ನ ಓದ್ಕೊಂಡ್ರೆ ಆರಾಮಾಗಿ ಯಾವ್ದಾದ್ರು 1 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬಹುದು. ಇನ್ನೂ ಕೆಲವರು ಏನಾದ್ರು ಇನ್ನೂ ತುಂಬಾ ಕಷ್ಟ ಆಗುತ್ತೆ ಅನ್ನೋರು ಈ 3ರಲ್ಲಿ ಯಾವ್ದಾದ್ರು 1ಅನ್ನ ಸ್ಕಿಪ್ ಮಾಡ್ಕೊಂಡು 2ರಲ್ಲಿ ಇರುವಂತಹ ಪ್ರಶ್ನೆಗಳನ್ನ ಓದ್ಕೊಂಡ್ರು ಕೂಡ ಉತ್ತರಗಳನ್ನ ಬರೀಬಹುದು. ಸೊ ಅದನ್ನ ನೀವು ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಬುದ್ಧಿ ಉಪಯೋಗಿಸ್ಕೊಂಡು ಮಾಡಬೇಕಾಗುತ್ತೆ. ಇನ್ನ ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ 1 ಪ್ರಶ್ನೆಗೆ ಉತ್ತರವನ್ನ ಬರೀಬೇಕಾಗತ್ತೆ. ದೀರ್ಘ ಗದ್ಯದಲ್ಲಿ ಸುಮಾರು 15-16 ಪ್ರಶ್ನೆಗಳಿರುತ್ತೆ. ಸೊ ಅದರಲ್ಲಿ ಈಗ ಆಲ್ರೆಡಿ ನೀವು 1 ವಾಕ್ಯದ ಪ್ರಶ್ನೆಗಳನ್ನ ಓದಿರ್ತೀರಾ, ಅದರಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಓದಿರ್ತೀರಾ, ಸಂದರ್ಭಗಳನ್ನ ಓದಿರ್ತೀರಾ, ಇಡೀ ಕಂಟೆಂಟ್ ನಿಮ್ ತಲೆನಲ್ಲಿರುತ್ತೆ. ಸೊ ಹಾಗಾಗಿ ನೀವು ಗಳಿಸ್ಕೊಂಡಿರುವಂತಹ ಜ್ಞಾನವನ್ನ ಈ 4 ಅಂಕದ ಪ್ರಶ್ನೆಗಳಿಗೆ ಬಳಸಬಹುದು. ಬಹಳ ಸರಳವಾಗಿರುತ್ತೆ. ಯಾಕಂದ್ರೆ ಇಡೀ ಸ್ಟೋರಿ ಗೊತ್ತಿದ್ರೆ ಆರಾಮಾಗಿ ಉತ್ತರವನ್ನ ಬರೀಬಹುದು. ಸೊ ಹಾಗಾಗಿ ದೀರ್ಘ ಗದ್ಯದಲ್ಲಿ 1 ಪ್ರಶ್ನೆ ಉತ್ತರವನ್ನ ಬರೀಬಹುದು. ನೆಕ್ಸ್ಟ್ ಇನ್ನ ಮುಖ್ಯವಾಗಿ ಮಕ್ಕಳೇ ವ್ಯಾಕರಣ ಭಾಗ. ಇದರಲ್ಲಿ ಮುಖ್ಯವಾಗಿ ನಿಮಗೆ ವ್ಯಾಕರಣ ಭಾಗದಲ್ಲಿ 4 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕಾಗುತ್ತೆ. 4 ಪ್ರಶ್ನೆಗಳಲ್ಲಿ ನಿಮಗೆ 6 ಪ್ರಶ್ನೆಗಳನ್ನ ಕೊಡ್ತಾರೆ. ಆ 6 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಏನೇನು ಅಂಶಗಳು ಬರುತ್ತೆ ವ್ಯಾಕರಣ ಭಾಗದಲ್ಲಿ ಅಂತ: ವಿಭಕ್ತಿ ಪ್ರತ್ಯಯಗಳು, ಪದಗಳ ಅರ್ಥ, ನಾನಾರ್ಥ, ಗುಣವಾಚಕ, ಜೊತೆಗೆ ನುಡಿಗಟ್ಟುಗಳನ್ನ ಸ್ವಂತ ವಾಕ್ಯದಲ್ಲಿ ಬಳಸುವಂಥವ್ರು, ನಿಷೇಧ ರೂಪ, ಜೊತೆಗೆ ಕಾಲಗಳನ್ನ ಗುರುತಿಸುವಂಥದ್ದು, ಜೊತೆಗೆ ತತ್ಸಮ ತದ್ಭವಗಳು, ಮತ್ತೆ ಅನ್ಯ ದೇಶ. ಸೊ ಮಕ್ಕಳೇ ಇದಿಷ್ಟರಲ್ಲಿ ನಿಮಗೆ ಯಾವ್ದಾದ್ರು 6 ಪ್ರಶ್ನೆಗಳು ಬರುತ್ತೆ. ಸೊ 6 ಪ್ರಶ್ನೆಗಳಲ್ಲಿ ನೀವು 4 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು. ಸೊ ನಾನಿಲ್ಲಿ ಸಿಂಪಲ್ ಆಗಿ ನಿಮಗೆ ಈ ವ್ಯಾಕರಣ ಭಾಗವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಬಹಳ ಸರಳವಾಗಿ. ಯಾಕಂದ್ರೆ ನಿಮಗೆ ವ್ಯಾಕರಣ ಬಹಳ ಸರಳವಾಗಿರುವಂತ ವ್ಯಾಕರಣ, ತಲೆ ಕೆಡಿಸ್ಕೊಳ್ಳುವಂಥದ್ದು
ಬಹಳ ಕಬ್ಬಿಣದ ಕಡಲೆ ಏನಲ್ಲ ವ್ಯಾಕರಣ ಭಾಗ, ಬಹಳ ಸಿಂಪಲ್ ಆಗಿರೋದು. ಸೊ ಇಲ್ಲೇನು ವಿಭಕ್ತಿ ಪ್ರತ್ಯಯಗಳು, ಈಗ ಆಲ್ರೆಡಿ ನಿಮಗೆ ವಿಭಕ್ತಿ ಪ್ರತ್ಯಯಗಳು ಗೊತ್ತಿದೆ. 7 ವಿಭಕ್ತಿ ಪ್ರತ್ಯಯಗಳು ಜೊತೆಗೆ ಸಂಬೋಧನೆಯನ್ನು ಸೇರಿದ್ರೆ 8 ಆಗುತ್ತೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನೆ ಇವೆಲ್ಲವನ್ನು ಕೂಡ ಓದ್ಕೊಳ್ಬೇಕು ಮಕ್ಕಳೇ. ಒಂದು ಇದರಲ್ಲಿ ನಿಮಗೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಹಳಗನ್ನಡ ವಿಭಕ್ತಿ ಪ್ರತ್ಯಯನ್ನು ಕೂಡ ಕೇಳ್ತಾರೆ, ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಕೂಡ ಕೇಳ್ತಾರೆ. ಸೊ ನೀವು ಹಾಗಾಗಿ ಹಳಗನ್ನಡ ವಿಭಕ್ತಿ ಪ್ರತ್ಯಯವನ್ನು ಕೂಡ ಓದ್ಕೊಳ್ಬೇಕಾಗತ್ತೆ. ಸೊ ಅದರಲ್ಲಿ ನಿಮಗೆ 3 ಕೇಳ್ತಾರೆ ಪ್ರಶ್ನೆಗಳು. ಅದರಲ್ಲಿ 1 ಹಳಗನ್ನಡ ಇರುತ್ತೆ, 2 ಹೊಸಗನ್ನಡ ಇರುತ್ತೆ. ಸೊ ತಲೆ ಕೆಡ್ಸ್ಕೊಳ್ಳಂಗೇನಿಲ್ಲ, 2 ಹೊಸಗನ್ನಡ ಇದ್ದೇ ಇರುತ್ತೆ, ನೀವು ಅದನ್ನ ಆರಾಮಾಗಿ ಬರೀಬಹುದು. ಸೊ ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯ ಆದ್ಮೇಲೆ ಪದಗಳ ಅರ್ಥ. ಮಕ್ಕಳೇ ನಿಮಗೆ ಪದಗಳ ಅರ್ಥ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಇಡೀ ಪದ್ಯ ಗದ್ಯದಲ್ಲಿ ಬರುವಂತ ಪದಗಳನ್ನ ಯಾವ್ದಾದ್ರು ಆಯ್ಕೆ ಮಾಡಿ ಕೊಡ್ತಾರೆ. ಅಲ್ಲಿ ಏನಾಗುತ್ತೆ, ನೀವು ಭಾಷಾಭ್ಯಾಸದಲ್ಲಿ ಕೊಟ್ಟಿರುವಂತ ಪದಗಳನ್ನ ನೀವು ಓದ್ಕೊಳ್ಬೇಕಾಗತ್ತೆ. ಸುಮಾರು ಪದಗಳಿದೆ, ಓದ್ಕೊಳ್ಳಿ. ಪ್ರಯತ್ನ ಮಾಡಿ ಓದೋದ್ರೆ ಆರಾಮಾಗುತ್ತೆ, ಓದ್ಬಹುದು. ಸೊ ಎಲ್ಲಿ ಓದ್ಬೇಕು ಅಂತಂದ್ರೆ ಭಾಷಾಭ್ಯಾಸದಲ್ಲಿ ಇರುವಂತ ಪದಗಳ ಅರ್ಥ. ಸೊ ಪದಗಳ ಅರ್ಥಗಳನ್ನ ನೀವು ಓದ್ಬೇಕು. ನಾನಾರ್ಥ ಅಂದ್ರೆ ಇಲ್ಲಿ ನಾನಾರ್ಥ ಅಂತಾನೆ 2 ಅರ್ಥಗಳನ್ನ ಕೊಡುವಂತಹ ಪ್ರಶ್ನೆ. ಸೊ ಇಲ್ಲಿ ನೀವು 2 ಅರ್ಥಗಳನ್ನೇ ಬರೀಬೇಕಾಗುತ್ತೆ. ಒಂದು ಅರ್ಥ ಬರೆದ್ರೆ ಅದಕ್ಕೆ ನಿಮ್ಗೆ ಅಂಕಗಳು ಸಿಗೋದಿಲ್ಲ. ಉದಾಹರಣೆಗೆ ಈಗ ಎಕ್ಸಾಂಪಲ್ ದೊರೆ ಅಂತ ಕೇಳಿದ್ರು. ದೊರೆ ಅಂತಂದ್ರೆ ಒಂದು ಅರ್ಥದಲ್ಲಿ ದೊರೆ ಅಂದ್ರೆ ರಾಜ, ಇನ್ನೊಂದು ಅರ್ಥದಲ್ಲಿ ದೊರೆ ಅಂದ್ರೆ ಸಿಗು ಅಂತ. ಸೊ ನಾವು 2 ಅರ್ಥಗಳನ್ನು ಕೂಡ ಬರೀಬೇಕಾಗುತ್ತೆ ಮಕ್ಕಳೇ. ಒಂದು ಅರ್ಥ ಬರೆದ್ರೆ ನಿಮ್ಗೆ ಅಂಕಗಳು ಸಿಗೋದಿಲ್ಲ. ಸೊ ಹಾಗಾಗಿ 2 ಅರ್ಥಗಳನ್ನು ಬರೀಬೇಕಾಗುತ್ತೆ. ಸೊ ನಾನಾರ್ಥಗಳನ್ನು ಕೂಡ ಓದ್ಕೊಳ್ಳಿ. ನೆಕ್ಸ್ಟ್ ಗುಣವಾಚಕ. ಸೊ ಇಲ್ಲಿ ಗುಣವಾಚಕ ಅಂತಂದ್ರೆ ಒಂದು ನಾಮಪದದ ಗುಣವಿಶೇಷತೆಯನ್ನ ತಿಳಿಸುವಂತದ್ದು ಗುಣವಾಚಕ. ಸೊ ಇಲ್ಲಿ ಮಕ್ಕಳೇ ನೀವು ಬಹಳ ಸಿಂಪಲ್ ಇದು ನೋಡ್ಕೊಂಬೋದು. ಇಲ್ಲಿ ಗಟ್ಟಿಪಾದ, ವಕ್ರಪದ್ಮ, ನೀಲಿ ಆಕಾಶ ಕೆಲವೊಂದು ಉದಾಹರಣೆಗಳನ್ನ ನಾನು ಇಲ್ಕೊಂಡಿದ್ದೀನಿ. ಗಟ್ಟಿಪಾದ ಅಂತಂದ್ರೆ ಪಾದದ ವಿಶೇಷತೆ, ಅದು ಗಟ್ಟಿ ಆಗಿರುವಂತದ್ದು. ಸೊ ಇಲ್ಲಿ ಗುಣವಾಚಕ ಯಾವುದು? ಗಟ್ಟಿ. ಇಲ್ಲಿ ವಕ್ರಪದ್ಮ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಪದ ಮೊದಲನೇ ಪದನೇ ಬರುತ್ತೆ ಅನ್ನೋದು ನಿಮ್ಮ ಒಂದು ತಪ್ಪು ಕಲ್ಪನೆ ಆಗುತ್ತೆ. ಸೊ ಪದವನ್ನ ಓದಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ವಕ್ರ ಪದ್ಮ, ಪದ್ಮ ಅಂದ್ರೆ ಕಮಲ, ವಕ್ರ ಅಂದ್ರೆ ಮುಖ. ಸೊ ಇಲ್ಲಿ ವಕ್ರ ಪದ್ಮ ಅಂತಂದಾಗ ಕಮಲದಂತಹ ಮುಖ. ಸೊ ಅಲ್ಲಿ ಏನಾಗುತ್ತೆ? ಗುಣ ವಿಶೇಷ ಯಾವುದು? ಪದ್ಮ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಪದ್ಮ ಅನ್ನೋದು ಗುಣವಾಚಕ. ಸೊ ಇಲ್ಲಿ ನೀಲಿ ಆಕಾಶ, ನೀಲಿ. ಸೊ ಇದು ಈ ರೀತಿಯಾದಂತ ಗುಣವಾಚಕಗಳನ್ನ ಬರೆಯುವಂಥದ್ದು. ನೆಕ್ಸ್ಟ್ ನುಡಿಗಟ್ಟುಗಳನ್ನ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಮಕ್ಕಳೇ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಹಲವಾರು ನುಡಿಗಟ್ಟುಗಳಿದೆ, ನಿಮ್ಗಾಗಲೇ ತಿಳಿದಿರೋ ಅಂಥದ್ದೇ. ಅದರಲ್ಲಿ ಕೆಲವೊಂದು ರೈಲು ಬಿಡು, ತಲೆದೂಗು, ದಾರಿದೀಪ, ಈ 1-2-3 ಉದಾಹರಣೆಗಳು. ಸೊ ಇಲ್ಲಿ ರೈಲು ಬಿಡು ಅಂತಂದ್ರೆ ನಿಮಗೆ ಗೊತ್ತಿದೆ, ಸುಳ್ಳು ಹೇಳುವಂಥದ್ದು. ತಲೆದೂಗು ಅಂತಂದ್ರೆ ಒಪ್ಪಿಕೊಳ್ಳುವಂಥದ್ದು, ಸಮ್ಮತಿಯನ್ನ ಸೂಚಿಸುವಂಥದ್ದು. ನೆಕ್ಸ್ಟ್ ದಾರಿದೀಪ, ದಾರಿದೀಪ ಅಂತಂದ್ರೆ ನಮಗೆ ಮಾರ್ಗದರ್ಶನವನ್ನ ನೀಡುವಂಥದ್ದು. ಸೊ ಇಲ್ಲಿ ಮಕ್ಕಳೇ ನೀವು ದಾರಿದೀಪ ಅಥವಾ ಯಾವ್ದಾದ್ರು ಪದವನ್ನ, ಆ ಪದವನ್ನ ಅದರ ಅರ್ಥ, ಒಳ ಅರ್ಥದ ಆಧಾರದ ಮೇಲೆ ನೀವು ವಾಕ್ಯ ರಚನೆಯನ್ನ ಮಾಡಬೇಕು. ಉದಾಹರಣೆ ಈಗ ದಾರಿದೀಪ, ನನಗೆ ದಾರಿದೀಪವಾಗಿದೆ ಕೆಲವರು ಬರೆಯುವಂಥದ್ದು, ಅದು ತಪ್ಪು. ದಾರಿದೀಪ ಅಂದ್ರೆ ಮಾರ್ಗದರ್ಶನ. ಅನೇಕ ಶಿಕ್ಷಕರ ಮಾತುಗಳು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿವೆ. ಸೊ ಆ ರೀತಿಯಾದಂತ ಅರ್ಥಬದ್ಧವಾದಂತ ವಾಕ್ಯವನ್ನ ನೀವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವುಗಳನ್ನು ಕೂಡ ಬಹಳ ಸರಳವಾಗಿ ಬಳಸಬಹುದು. ಅದರ ಅರ್ಥವನ್ನ ತಿಳ್ಕೊಂಡು ಅದನ್ನ ವಾಕ್ಯ ರೂಪದಲ್ಲಿ ಬಳಸಬೇಕು. ನೆಕ್ಸ್ಟ್ ಇನ್ನ ನಿಷೇಧ ರೂಪ. ಇದು ಬಹಳ ಸರಳವಾಗಿರುವಂತದ್ದು ಮಕ್ಕಳೇ. ನಿಷೇಧ ಅಂತಂದ್ರೆ ಒಂದು ಕ್ರಿಯೆ ಆಗಿದ್ರೆ ಆ ಕ್ರಿಯೆ ಆಗಿಲ್ಲ ಅಂತ ಹೇಳೋದೇ ನಿಷೇಧ ರೂಪ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ, ನಾವು ಹಾಡಿದನು, ಇದು ಕ್ರಿಯಾಪದ. ಸೊ ಈ ಕ್ರಿಯೆಯಲ್ಲಿ ಏನಾಗುತ್ತೆ? ಹಾಡಿದನು ಅಂದ್ರೆ ಕ್ರಿಯೆ ನಡೆದಿದೆ ಅಂತ ಹೇಳ್ತಾ ಇದೆ. ಸೊ ಇದು ನಡೆದಿಲ್ಲ ಅಂತ ಹೇಳೋದೇ ನಿಷೇಧ ರೂಪ. ಈಗ ಹಾಡಿದನು ಕ್ರಿಯೆ ನಡೆದಿದೆ, ನಿಷೇಧ ರೂಪ ಹಾಡನು. ಹಾಗೆ ಓಡಿದಳು, ಓಡಳು. ಸೊ ಈಗ ಯಾವುದೇ ಕಾಲವನ್ನ, ಲಿಂಗವನ್ನ ಬದಲಾವಣೆ ಮಾಡಂಗಿಲ್ಲ ಅಲ್ಲಿ. ಆದ್ರೆ ಒಂದು ಕ್ರಿಯೆ ನಡೆದಿದ್ರೆ ಅದು ಕ್ರಿಯೆ ನಡೆದಿಲ್ಲ ಅಂತ ಹೇಳಿ ಬರೆಯೋದೇ ನಿಷೇಧ ರೂಪ. ನೆಕ್ಸ್ಟ್ ಇನ್ನ ಕಾಲ ಗುರುತಿಸಿ. ಕಾಲಗಳು ಗೊತ್ತಿದೆ ನಿಮಗೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಸೊ ಭೂತಕಾಲದ ಪ್ರತ್ಯಯ ದ ಅಥವಾ ತ, ವರ್ತಮಾನ ಕಾಲದ ಪ್ರತ್ಯಯ ಉತ್ತ ಅಥವಾ ತ, ಭವಿಷ್ಯತ್ ಕಾಲದ ಪ್ರತ್ಯಯ ಉವ. ಸೊ ಸಾಮಾನ್ಯವಾಗಿ ಮಕ್ಕಳೇ ಇಲ್ಲಿ ಪರೀಕ್ಷೆಯಲ್ಲಿ ಮಕ್ಕಳು ಮಾಡುವಂತ ಒಂದು ತಪ್ಪು ಏನು ಅಂತಂದ್ರೆ, ಈ ವರ್ತಮಾನ ಮತ್ತು ಭವಿಷ್ಯತ್ ಕಾಲದಲ್ಲಿ ಬಹಳ ತಪ್ಪುಗಳನ್ನ ಮಾಡ್ತಾರೆ, ಬಹಳ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಈಗ ತಿನ್ನುತ್ತಾನೆ ಅಂತಂದ್ರೆ, ತಿನ್ನುತ್ತಾನೆ ಅಂದ್ರೆ ಎಲ್ಲರೂ ಏನ್ ಮಾಡ್ತೀರಾ? ಭವಿಷ್ಯತ್ ಕಾಲದಲ್ಲಿ ಬರಿತಾ ಹೋಗ್ತೀರಾ. ಅದು ತಪ್ಪು. ನಾವು ಯಾವುದೇ ಒಂದು ಕಾಲವನ್ನ ಗುರುತಿಸ್ಬೇಕಾದ್ರೆ ಕ್ರಿಯಾಪದದಲ್ಲಿ ಇರುವಂತಹ ಕಾಲಸೂಚಕ ಪ್ರತ್ಯಯವನ್ನ ಗಮನಿಸ್ಬೇಕು.
ಕಾಲಸೂಚಕ ಪ್ರತ್ಯಯ ಯಾವುದು ಅಂತಂದ್ರೆ ಇವು ಕಾಲಸೂಚಕ ಪ್ರತ್ಯಯಗಳು. ಸೊ ಕಾಲಸೂಚಕ ಪ್ರತ್ಯಯಗಳನ್ನ ಗಮನಿಸಿ ಆಮೇಲೆ ನಂತರ ನಾವು ಯಾವ ಕಾಲದಲ್ಲಿ ಇದೆ ಅಂತೇಳಿ ಬರೀಬೇಕಾಗುತ್ತೆ. ನೋಡಿ, ಭೂತಲ ಕಾಲದ ಒಂದು ಕಾಲಸೂಚಕ ಪ್ರತ್ಯಯ ದ ಅಥವಾ ತ, ವರ್ತಮಾನದ ಕಾಲಸೂಚಕ ಪ್ರತ್ಯಯ ಉತ್ತ ಅಥವಾ ತ, ಭವಿಷ್ಯತ್ ಕಾಲದ್ದು ಉವ. ಈಗ ಉದಾಹರಣೆಗೆ ಎಕ್ಸಾಂಪಲ್ ನೋಡಿದ್ರೆ ತಿನ್ನುತ್ತಾನೆ. ಸೊ ಇಲ್ಲಿ ತಿನ್ನುತ್ತಾನೆ ಅನ್ನೋದು ಒಂದು ಕ್ರಿಯಾಪದದಲ್ಲಿ ಯಾವ ಕಾಲದಲ್ಲಿ ಇದೆ ಅಂತಾನೆ ಇಲ್ಲಿ ಏನ್ ಪ್ರತ್ಯಯ ಇದೆ? ಉತ್ತ. ಸೊ ಇಲ್ಲಿ ಯಾವ್ದಿದು? ವರ್ತಮಾನ ಕಾಲ. ಈಗ ಆಡಿದನು. ಸೊ ಇಲ್ಲಿ ದ ಪ್ರತ್ಯಯ ಇದೆ, ಸೊ ಹಾಗಾಗಿ ಇದು ಭೂತಕಾಲ. ಇನ್ನೊಂದು ಎಕ್ಸಾಂಪಲ್ ಹೇಗೆ ಅಂತಂದ್ರೆ ಮಾಡುವಳು. ಸೊ ಇಲ್ಲಿ ಯಾವ ಪ್ರತ್ಯಯ ಇದೆ? ಹೂವ. ಮಾಡುವ, ಹೂವ. ವಾ ಪ್ರತ್ಯಯ ಇದೆ ಅಥವಾ ಹೂವ. ಸೊ ಇದೇನದು? ಭವಿಷ್ಯತ್ ಕಾಲ. ಸೊ ಹೀಗೆ ಕಾಲಸೂಚಕ ಪ್ರತ್ಯಯಗಳ ಆಧಾರದ ಮೇಲೆ ನಾವು ಕಾಲವನ್ನ ಗುರುತಿಸ್ಬೇಕು. ಆ ಪದವನ್ನ ನೋಡಿದ ತಕ್ಷಣ ಬ್ಲೈಂಡ್ ಆಗಿ ಇದು ಈ ಕಾಲ ಅಂತ ಹೇಳಂಗಿಲ್ಲ. ಸೊ ಹಾಗಾಗಿ ಕಾಲಸೂಚಕ ಪ್ರತ್ಯಯಗಳನ್ನ ದಯಮಾಡಿ ನೋಟ್ ಮಾಡ್ಕೊಳ್ಳಿ, ಕಾಲಸೂಚಕ ಪ್ರತ್ಯಯಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಮಕ್ಕಳೇ, ತತ್ಸಮ ತದ್ಭವಗಳು ಗೊತ್ತಿದೆ ನಿಮಗೆ. ಒಂದಷ್ಟು ತತ್ಸಮ ತದ್ಭವಗಳು ನಿಮಗೆ ಸಿಗುತ್ತೆ. ಅದರಲ್ಲೂ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬಳಸಿರುವಂತಹ ತತ್ಸಮ ತದ್ಭವಗಳೇ ಹೆಚ್ಚಾಗಿ ಕೇಳುವಂಥದ್ದು. ಸೊ ಹಾಗಾಗಿ ಒಂದಷ್ಟು ತತ್ಸಮ ತದ್ಭವಗಳನ್ನ ನೀವು ಓದ್ಕೊಳ್ಬೇಕಾಗುತ್ತೆ ಚೆನ್ನಾಗಿ. ಇನ್ನು ಅನ್ಯ ದೇಶೀಯ ಪದ, ಇದು ಕೂಡ ಬಹಳ ಸರಳವಾಗಿರುವಂತದ್ದು ಮಕ್ಕಳೇ. ಅನ್ಯ ದೇಶೀಯ ಪದ ಅಂತಂದ್ರೆ ಕನ್ನಡ ಅಲ್ಲದೆ ಬೇರೆ ಭಾಷೆಯ ಪದಗಳನ್ನ ನಾವು ಅನ್ಯ ದೇಶೀಯ ಪದಗಳು ಅಂತ ಕರಿತೀವಿ. ಕನ್ನಡ ಬಿಟ್ಟು ಬೇರೆ ಭಾಷೆಯ ಪದಗಳು ನೋಡಿರ್ಬೋದು ನಾವು. ನಮ್ಮ ಭಾಷೆಯಲ್ಲಿ ಹಲವಾರು ಪದಗಳು ಬರುತ್ತೆ. ಹಿಂದಿ ಪದಗಳಾಗಿರ್ಬೋದು, ಇಂಗ್ಲಿಷ್ ಪದಗಳಾಗಿರ್ಬೋದು, ಅರೇಬಿಕ್ ಭಾಷೆಗಳಾಗಿರ್ಬೋದು, ಪದಗಳಾಗಿರ್ಬೋದು. ಸೊ ಹೀಗಾಗಿ ಕನ್ನಡ ಬಿಟ್ಟು ಬೇರೆ ಭಾಷೆಯ ಪದಗಳನ್ನ ನಾವು ಅನ್ಯ ದೇಶೀಯ ಪದಗಳು ಅಂತ ಕರಿತೀವಿ. ಬಹಳ ಈಸಿ ಮಕ್ಕಳೇ ಇದನ್ನ ಬರೆಯುವಂಥದ್ದು. ಹೇಗೆ ಅಂತಂದ್ರೆ ಜಸ್ಟ್ ನೀವು ಕ್ವಶನ್ ಪೇಪರ್ನ ಮೊದಲಿಂದ ಕೊನೆವರೆಗೂ ಒಂದ್ಸರಿ ನೋಡ್ಕೊಂಬಂದ್ರೆ ಕಣ್ಣಾಯಿಸಿದ್ರೆ ನಿಮ್ಗೆ ಅದರಲ್ಲೇ ಸಿಕ್ಬಿಡುತ್ತೆ ಯಾವ್ದಾದ್ರು ಎರಡು ಅನ್ಯ ದೇಶೀಯ ಪದಗಳು. ಸೊ ಅಲ್ಲಿ ಟೆಲಿಫೋನ್ ಅಂತ ಇರುತ್ತೆ, ಅಥವಾ ಎಲೆಕ್ಟ್ರಿಕ್ ಅಂತ ಇರುತ್ತೆ, ಅಥವಾ ಇನ್ನೂ ಯಾವ್ದೋ ಒಂದು ಕೋರ್ಟು ಅಂತ ಇರುತ್ತೆ. ಸೊ ಈ ರೀತಿಯಾದಂತ ಯಾವ್ದಾದ್ರು ಪದಗಳು ಅಲ್ಲೇ ಇರುತ್ತೆ ಮಕ್ಕಳೇ. ಸ್ಪೆಲ್ಲಿಂಗ್ ಎರರ್ಸ್ ಆಗೋವಂಥ ಸಮಾನ ಅವಕಾಶನೇ ಇರೋದಿಲ್ಲ. ಸೊ ಹಾಗಾಗಿ ನೀವು ಅದನ್ನ ಅಲ್ಲೇ ಹುಡುಕ್ಬಿಟ್ಟು ಅಲ್ಲೇ ಬರೀಬಹುದು ಅನ್ಯ ದೇಶೀಯ ಪದಗಳನ್ನ. ಸೊ ಅದನ್ನ ನೀವು ಗಮನಿಸ್ಬೋದು. ಸೊ ಹಾಗಾಗಿ ಇದು ಬಹಳ ಈಸಿ. ಸೊ ನಿಮ್ಗೆ ಇಲ್ಲಿ ವ್ಯಾಕರಣ ಭಾಗದಲ್ಲಿ ಈ ಎಲ್ಲ ಅಂಶಗಳನ್ನ ನೀವು ಸರಿಯಾಗಿ ನೋಡ್ಕೊಂಡಿದ್ದೆ ಆದ್ರೆ 4 ಪ್ರಶ್ನೆಗಳಿಗೆ 8 ಅಂಕಗಳನ್ನ ಸರಳವಾಗಿ ಆರಾಮಾಗಿ ಈಸಿಯಾಗಿ ನೀವು ತಗೊಳ್ಬಹುದು. ಸೊ ವ್ಯಾಕರಣ ಭಾಗ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್ ಮುಂದಿನ ಭಾಗಕ್ಕೆ ಹೋಗೋಣ. ಪ್ರಬಂಧ ರಚನೆ ಮತ್ತು ಪತ್ರಲೇಖನ. ಮಕ್ಕಳೇ, ಪ್ರಬಂಧ ರಚನೆ ಕೆಲವು ಮಕ್ಕಳು ತುಂಬಾ ಚೆನ್ನಾಗಿ ಬರೀತೀರಾ, ಒಪ್ಕೊಳ್ತೀನಿ. ಆದ್ರೆ ಕೆಲವು ಮಕ್ಕಳಿಗೆ ಬರೆಯೋದಿಕ್ಕೆ ಬರದೇ ಇರ್ಬೋದು. ಸೊ ಕೆಲವು ಮಕ್ಕಳಿಗೆ ಭಾಷಾ ವೈಫಲ್ಯತೆಯಿಂದಾಗಿ. ಸೊ ಆದ್ರೆ ಯಾವುದೇ ಪ್ರಶ್ನೆಗಳನ್ನ ಬಿಡಕ್ ಹೋಗ್ಬೇಡಿ. ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ಆ ಸ್ಟೆಪ್ಸ್ ಏನಿದೆ, ಪೀಠಿಕೆ ಆಗಿರ್ಬೋದು, ವಿವರಣೆ ಆಗಿರ್ಬೋದು, ಜೊತೆಗೆ ಉಪಸಂಹಾರ ಆಗಿರ್ಬೋದು, ಅದನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಮುಖ್ಯವಾಗಿ ನಿಮಗೆ ಏನು ವಿಚಾರಗಳು ಗೊತ್ತಿದೆ ಆ ವಿಚಾರಗಳನ್ನ ಇಟ್ಟುಕೊಂಡು ನೀವು ನಿಮ್ಮದೇ ಆದಂತ ಸ್ವಂತ ವಾಕ್ಯಗಳಲ್ಲಿ ಒಂದಷ್ಟು ವಿವರಗಳನ್ನ ಬರಿತಾ ಹೋಗಿ, ಪ್ರಬಂಧವನ್ನ ಬರಿತಾ ಹೋಗಿ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಪ್ರಶ್ನೆಯನ್ನ ಬಿಟ್ಟು ಬರಬೇಡಿ. ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ ಪತ್ರಲೇಖನ. ಪತ್ರಲೇಖನಲ್ಲಿ ಗೊತ್ತಿದೆ ಮಕ್ಕಳೇ 4 ಅಂಕಗಳಿರುತ್ತೆ. ದಯಮಾಡಿ ಪತ್ರಲೇಖವನ್ನ ಆಯ್ಕೆ ಮಾಡ್ಕೊಳ್ಳಿ. ಯಾವ್ದಾದ್ರು 2 ರೀತಿಯಾದಂತ ಪತ್ರಗಳಿರುತ್ತೆ. ಖಾಸಗಿ ಪತ್ರನೂ ಇರುತ್ತೆ, ವ್ಯಾವಹಾರಿಕ ಪತ್ರನೂ ಇರುತ್ತೆ. ಸೊ ಹಾಗಾಗಿ ನಿಮಗೆ ಯಾವ್ದು ಸರಳವಾಗಿ ಅನ್ಸುತ್ತೆ, ಖಾಸಗಿ ಪತ್ರ ಅಥವಾ ವ್ಯಾವಹಾರಿಕ ಪತ್ರ? ನನ್ನ ಅಭಿಪ್ರಾಯದಲ್ಲಿ ವ್ಯಾವಹಾರಿಕ ಪತ್ರವನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಸರಳ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಟು ಅಡ್ರೆಸ್, ಫ್ರಮ್ ಅಡ್ರೆಸ್ ಎಲ್ಲ ಇಲ್ಲೇ ಇರುತ್ತೆ. ಬಾಡಿ ಹೆಚ್ಚು ವಿವರವನ್ನ ಬಯಸೋದಿಲ್ಲ ಅದು. ಸೊ ಹಾಗಾಗಿ ನೀವು ವ್ಯಾವಹಾರಿಕ ಪತ್ರವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿರುವಂತಹ ಅಂಕಿಅಂಶಗಳನ್ನ ಅಥವಾ ವಿಚಾರಗಳನ್ನ ತಗೊಂಡು ನೀಟಾಗಿ ಆ ಫಾರ್ಮ್ಯಾಟ್ ಅಲ್ಲಿ ಪತ್ರವನ್ನ ಬರೆದ್ರೆ ಒಳ್ಳೆ ಅಂಕಗಳನ್ನ ಗಳಿಸಬಹುದು. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ, ಅಲ್ಲಲ್ಲಿ ಎರರ್ ಸಿಗುತ್ತೆ, ನಂದು ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಸಾಮಾನ್ಯ ಅದು. ಆದ್ರೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಪ್ರಯತ್ನ ಮಾಡಿ, ತಪ್ಪುಗಳಿಲ್ಲದೆ ಬರೆಯೋದಕ್ಕೆ ಪ್ರಯತ್ನವನ್ನ ಮಾಡಿ. ತಪ್ಪುಗಳಾದ್ರೂ ಕೂಡ ತಲೆ ಕೆಡ್ಸ್ಕೊಂಬೇಡಿ. ಕೊನೆಗೆ ಒಂದ್ಸಾರಿ ನೀವು ಬರೆದಿರುವಂತ ಎಲ್ಲಾ ಉತ್ತರಗಳನ್ನ ಗಮನಿಸಿ ಎಲ್ಲಾದ್ರೂ ಎರರ್ಸ್ ಕಂಡು ಬಂದ್ರೆ ಅದನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಹೋಗಿ. ಸೊ ಇದಿಷ್ಟು ಮಕ್ಕಳೇ, ನಿಮಗೆ
ಪರೀಕ್ಷಾ ದೃಷ್ಟಿಯಿಂದ ಆಗುವಂತಹ ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳು, ಜೊತೆಗೆ ಪ್ರಮುಖವಾದಂತಹ ಪ್ರಶ್ನೆಗಳು. ನಾನು ಏನೇನು ಯಾವ ಪದ್ಯದಲ್ಲಿ ಗದ್ಯದಲ್ಲಿ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದೀನಿ. ಅವುಗಳಿಗೆ ಹೆಚ್ಚಿನ ಒಂದು ಗಮನವನ್ನ ಕೊಟ್ಟು ಪ್ರಶ್ನೆಗಳನ್ನ ಸರಿಯಾಗಿ ಓದ್ಕೊಳ್ಳಿ, ಒಳ್ಳೆ ಅಂಕಗಳನ್ನಂತೂ ಗಳಿಸ್ತೀರಾ ಅಂತೇಳಿ ನಿಮ್ಮ ಪರೀಕ್ಷೆಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ. ಬಾಯ್.